ಕರ್ನಾಟಕ ರಾಜಕೀಯದಲ್ಲಿ ಈಗ ನಡೀತಾ ಇರೋ ಹೈಡ್ರಾಮಾ ನೋಡಿದ್ರೆ ಯಾರಿಗಾದ್ರೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದೇನಪ್ಪ ಅಂದರೆ, ಸಿದ್ದರಾಮಯ್ಯನವರು ಯಾಕೆ ದಿಢೀರಂತ ಸೈಲೆಂಟ್ ಆಗಿಬಿಟ್ರು? ಯಾಕೆ ಯಾರ ಕೈಗೂ ಸಿಗ್ತಾ ಇಲ್ಲ? ಯಾಕೆ ಸರ್ಕಾರದ ಯಾವ ಪ್ರಮುಖ ಕಾರ್ಯಕ್ರಮದಲ್ಲೂ ಕಾಣಿಸಿಕೊಳ್ತಾ ಇಲ್ಲ ಅಂತ ನಿನ್ನೆ ನಡೆದ ಹೈಕಮಾಂಡ್ ಸಭೆಯನ್ನೇ ತಗೊಳ್ಳಿ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬಂದಿದ್ರು, ಸಿಎಂ ಡಿ.ಕೆ. ಶಿವಕುಮಾರ್ ಇದ್ರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇದ್ರು. ಆದರೆ ಸಿದ್ದರಾಮಯ್ಯನವರು ಮಾತ್ರ ಆ ಸಭೆಯತ್ತ ಸುಳಿಲೇ ಇಲ್ಲ. ಫೋನ್ ಮಾಡಿದ್ರು ಕ್ಯಾರೆ ಅನ್ನಲಿಲ್ಲ. ಬರೀ ಸಭೆಗೆ ಹೋಗಿಲ್ಲ ಅನ್ನೋದು ವಿಷಯ ಅಲ್ವೇ ಅಲ್ಲ. ಸಿದ್ದರಾಮಯ್ಯನವರು ಈಗ ಸಾಫ್ಟ್ ಆಗಿ ತಮ್ಮದೇ ಶೈಲಿಯ ಪ್ರೆಷರ್ ಪಾಲಿಟಿಕ್ಸ್ ಅಂದರೆ ಒತ್ತಡ ತಂತ್ರ ರಾಜಕೀಯವನ್ನು ಶುರು ಮಾಡಿದ್ದಾರೆ. ನಾನು ಹೇಳಿದ್ದಕ್ಕೆ ಬೆಲೆ ಇಲ್ಲ ಅಂದರೆ ನಾನು ಸುಮ್ಮನೆ ಕೂರೋ ಮಗನೇ ಅಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸ್ತಾ ಇದ್ದಾರೆ. ಅಷ್ಟಕ್ಕೂ ಸಿದ್ದರಾಮಯ್ಯನವರ ಈ ಸಿಟ್ಟಿಗೆ ನಿಜವಾದ ಕಾರಣಗಳೇನು? ಡಿ.ಕೆ. ಶಿವಕುಮಾರ್ ಹೆಣೆಯುತ್ತಿರುವ ಆಂತರಿಕ ತಂತ್ರಗಾರಿಕೆ ಏನು? ಇದನ್ನೆಲ್ಲ ಈ ವಿಡಿಯೋದಲ್ಲಿ ಪಕ್ಕಾ ಇನ್ಸೈಡ್ ಡೀಟೇಲ್ಸ್ ಜೊತೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ, ಸಿದ್ದರಾಮಯ್ಯನವರು ಇಷ್ಟೊಂದು ಬೇಸರಗೊಳ್ಳೋಕೆ ಸಚಿವ ಸಂಪುಟ ವಿಸ್ತರಣೆಯಲ್ಲಾದ ಕೆಲವು ದಿಢೀರ್ ಬೆಳವಣಿಗೆಗಳೇ ಕಾರಣ. ಸಿದ್ದರಾಮಯ್ಯನವರಿಗೆ ಗೊತ್ತೇ ಇಲ್ಲದ ಹಾಗೆ ಬ್ಯಾಕ್ ಸ್ಟೇಜಲ್ಲಿ ಹಲವು ಗೇಮ್ಗಳು ನಡೆದು ಹೋಯಿತು. ಮೊದಲೇದು ಜಮೀರ್ ಅಹಮದ್ ಸೇರ್ಪಡೆ. ಸಿದ್ದರಾಮಯ್ಯನವರ ತೀವ್ರ ವಿರೋಧದ ನಡುವೆಯೂ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ನೀಡಿದ್ದು, ಇದು ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೈಕಮಾಂಡ್ ಕೊಟ್ಟ ದೊಡ್ಡ ಶಾಕ್. ಎರಡನೇದು, ಗಾಯತ್ರಿ ಶಾಂತೇಗೌಡರ ಸರ್ಪ್ರೈಸ್ ಎಂಟ್ರಿ. ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದಂತೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಪಟ್ಟಿಗೆ ಸೇರಿಸಲಾಯಿತು. ಇದು ಅವರ ಅಸಮಾಧಾನವನ್ನು ಮತ್ತಷ್ಟು ಹೆಚ್ಚಿಸಿತು. ಮೂರನೇದು, ಕಡೆ ಕ್ಷಣದ ಡ್ರಾಮಾ. ಕೊನೆ ನಿಮಿಷದಲ್ಲಿ ಮಂಕಾಳ ವೈದ್ಯ ಅವರ ಹೆಸರನ್ನ ಕೈಬಿಟ್ಟು ಎಸ್ ಮಲ್ಲಿಕಾರ್ಜುನ ಅವರಿಗೆ ಸಚಿವ ಸ್ಥಾನ ನೀಡಿದ್ದು ಸಿದ್ದರಾಮಯ್ಯನವರನ್ನ ತೀವ್ರ ಆಘಾತಕ್ಕೆ ಈಡು ಮಾಡಿತು. ಸಿದ್ದರಾಮಯ್ಯನವರ ವಾದ ಇಷ್ಟೇ: ನಾನು ಹಿಂದೆ 3 ವರ್ಷ ಸಿಎಂ ಆಗಿ ಆಡಳಿತ ನಡೆಸುವಾಗ ಹೈಕಮಾಂಡ್ ಪ್ರತಿಯೊಂದು ನಿರ್ಧಾರದಲ್ಲೂ ಕಂಟ್ರೋಲ್ ಇಟ್ಕೊಂಡಿತ್ತು, ನನ್ನ ಕೈ ಕಟ್ಟಿ ಹಾಕಿತ್ತು. ಆದರೆ ಈಗ ಡಿ.ಕೆ. ಶಿವಕುಮಾರ್ ಮತ್ತು ಇತರ ನಾಯಕರಿಗೆ ಸಿಗ್ತಾ ಇರುವ ಈ ಸ್ವಾತಂತ್ರ್ಯ ನನಗೆ ಯಾಕೆ ಸಿಗಲಿಲ್ಲ ಎನ್ನುವುದು ಅವರ ಮೂಲಭೂತ ಪ್ರಶ್ನೆ. ಈಗ ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಸರ್ಕಾರದ ಯಾವುದೇ ನಿರ್ಧಾರವನ್ನು ಗಣನೆಗೆ ತಗೋತಾ ಇಲ್ಲ. ಸರ್ಕಾರದಿಂದ ಹಾಗೂ ಪಕ್ಷದ ಕಾರ್ಯಕ್ರಮಗಳಿಂದ ಕಂಪ್ಲೀಟ್ ಅಂತರ ಕಾಯ್ದುಕೊಂಡಿದ್ದಾರೆ. ಆದರೆ ಬ್ಯಾಕ್ಗ್ರೌಂಡಲ್ಲಿ ದೊಡ್ಡ ಗೇಮ್ ಪ್ಲಾನ್ ರೆಡಿ ಆಗ್ತಾ ಇದೆ ಅನ್ನೋದಂತೂ ನಿಜ. ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಉತ್ತರ ಕರ್ನಾಟಕ ಭಾಗಗಳಾದ ಬೀದರ್, ಬೆಳಗಾವಿ ಜಿಲ್ಲೆಗಳಿಗೆ ಪ್ರವಾಸ ಕೈಗೊಂಡು ಅಹಿಂದ ಮರುಸ್ಥಾಪನೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಸಂಘಟನೆಯ ಸಂಪೂರ್ಣ ನೇತೃತ್ವ ವಹಿಸಿಕೊಳ್ಬೇಕು ಎಂದು ಯತೀಂದ್ರ ಅವರು ಬಹಿರಂಗವಾಗಿಯೇ ಪ್ರಸ್ತಾಪವಿಟ್ಟಿದ್ದಾರೆ. ಇದ್ರ ಹಿಂದಿರೋ ಮಾಸ್ಟರ್ ಪ್ಲಾನ್ ಏನು ಅಂದರೆ, ಸತೀಶ್ ಜಾರಕಿಹೊಳಿ ಅವರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಕಾಂಗ್ರೆಸ್ನಿಂದ ಅಹಿಂದ ಮತ ಬ್ಯಾಂಕ್ ಸಂಪೂರ್ಣವಾಗಿ ದೂರವಾಗುವಂತೆ ಮಾಡೋದು. ಸಿದ್ದರಾಮಯ್ಯನವರ ಬೆಂಬಲವಿಲ್ಲದೆ ಕಾಂಗ್ರೆಸ್ ಗಟ್ಟಿಯಾಗಿ ನಿಲ್ಲಲು ಸಾಧ್ಯವಿಲ್ಲ ಎಂಬುದನ್ನು ಹೈಕಮಾಂಡ್ಗೆ ತೋರಿಸ್ಕೊಡೋದೇ ಈ ಪ್ಲಾನ್ನ ಅಸಲಿ ಉದ್ದೇಶ. ಇತ್ತ ಸಿಎಂ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಕೂತಿದ್ದಾರೆ ಅನ್ಕೊಂಡ್ರಾ? ಖಂಡಿತ ಇಲ್ಲ. ಹೊರನೋಟಕ್ಕೆ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಮಾತಾಡಿಸಿ ನಮ್ಮೆಲ್ಲರ ನಾಯಕರು ಸಿದ್ದರಾಮಯ್ಯನವರೇ ಎಂದು ಸೌಹಾರ್ದತೆ ಪ್ರದರ್ಶಿಸುತ್ತಾ ಇದ್ರೂ, ಒಳನೋಟದಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಬಲವನ್ನ ಕಡಿಮೆ ಮಾಡುವ ತಂತ್ರ ಹೆಣೆಯುತ್ತಿದ್ದಾರೆ ಎನ್ನಲಾಗ್ತಿದೆ. ಖಾಲಿ ಇರುವ ಸಚಿವ ಸ್ಥಾನಗಳನ್ನು ಭರ್ತಿ ಮಾಡುವ ನೆಪದಲ್ಲಿ ಅಸಮಾಧಾನಿತರನ್ನ ಸಮಾಧಾನ ಪಡಿಸಲು ಡಿಕೆಶಿ ಹೊಸ ಗೇಮ್ ಶುರು ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ಒಕ್ಕಲಿಗ ಕೋಟಾ ರಿಷಫಲ್. ಪ್ರಸ್ತುತ ಇರುವ ಒಕ್ಕಲಿಗ ಸಚಿವರೊಬ್ಬರಿಂದ ರಾಜೀನಾಮೆ ಕೊಡಿಸಿ ಆ ಜಾಗಕ್ಕೆ ಲೇಔಟ್ ಕೃಷ್ಣಪ್ಪ ಅವರನ್ನ ತರೋದು. ಎರಡನೇದು, ಕೆ.ಎಚ್. ಮುನಿಯಪ್ಪ ಲೆಕ್ಕಾಚಾರ. ಹಿರಿಯ ನಾಯಕ ಕೆ.ಎಚ್. ಮುನಿಯಪ್ಪ ಅವರನ್ನ ಸಂಪುಟದಿಂದ ಕೈಬಿಟ್ಟು ಅವರ ಪುತ್ರಿ ರೂಪಕಲಾ ಶಶಿಧರ್ ಅವರಿಗೆ ಮಹಿಳಾ ಕೋಟಾದಡಿಯಲ್ಲಿ ಸಚಿವ ಸ್ಥಾನ ಮತ್ತು ಪ್ರಮುಖ ಖಾತೆ ನೀಡೋದು. ಈ ರೀತಿಯ ಸರಣಿ ನಿರ್ಧಾರಗಳ ಮೂಲಕ ಪಕ್ಷದಲ್ಲಿ ತಮ್ಮ ಹಿಡಿತವನ್ನ ಮತ್ತಷ್ಟು ಬಿಗಿಗೊಳಿಸಲು ಡಿಕೆಶಿ ಶ್ರಮಿಸ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಮುಂದೆ ಇರುವ ಪ್ರಮುಖ ಸವಾಲುಗಳು ಮತ್ತು ಪ್ರಶ್ನೆಗಳು ಇಂತಿವೆ. ಮುಂಬರುವ ವಿಧಾನಸಭೆ ಅಧಿವೇಶನದಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಈ ಆಂತರಿಕ ಕದನ ಹೇಗೆ
ಪ್ರತಿಫಲಿಸಲಿದೆ. ವಿಧಾನ ಪರಿಷತ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಭಾನಾಯಕನ ಪಟ್ಟ ಸಿಗದಿದ್ರೆ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನಾಗಲಿದೆ? ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಸಮಾಧಾನ ಪಡಿಸುತ್ತಾ ಅಥವಾ ಡಿಕೆಶಿ ಬೆನ್ನಿಗೆ ನಿಲ್ಲುತ್ತಾ? ಸಿದ್ದರಾಮಯ್ಯನವರು ಹೀಗೆಯೇ ಪಕ್ಷದಿಂದ ಅಂತರ ಕಾಯ್ದುಕೊಂಡು ಅಹಿಂದ ಸಂಘಟನೆಗೆ ಒತ್ತು ನೀಡಿದ್ರೆ ಮುಂಬರುವ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಚೇತರಿಸಿಕೊಳ್ಳಲಾಗದ ಪೆಟ್ಟು ಬೀಳೋದಂತೂ ಖಚಿತ. ವಿಶೇಷವಾಗಿ ಕುರುಬ ಸಮುದಾಯ ಹಾಗೂ ಹಿಂದುಳಿದ ವರ್ಗಗಳ ಮತಗಳು ಕಾಂಗ್ರೆಸ್ನಿಂದ ಸಂಪೂರ್ಣವಾಗಿ ವಿಮುಖವಾದರೆ ಕಾಂಗ್ರೆಸ್ ಅಧಿಕಾರ ಉಳಿಸ್ಕೊಳ್ಳೋದು ಕಷ್ಟ ಸಾಧ್ಯ. ಒಟ್ನಲ್ಲಿ ಸಿದ್ದರಾಮಯ್ಯನವರ ಈ ಬಂಡಾಯದ ಮುನಿಸು ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಡ್ಯಾಮೇಜ್ ಉಂಟು ಮಾಡುವ ಲಕ್ಷಣಗಳು ಎದ್ದು ಕಾಣ್ತಾ ಇವೆ. ನಿಮ್ಗೇನನ್ಸುತ್ತೆ? ಸಿದ್ದರಾಮಯ್ಯನವರ ಈ ನಡೆ ಸರಿಯಾಗಿದೆಯಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸಬೇಕು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಾರ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.